ಇನ್ನಿದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಸಮ್ಮರ್ ಹಾಲಿಡೇಸ್ಗೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ವಿ. ಅಲ್ಲೊಂದು 15 ದಿವಸ ಇದ್ವಿ. ಆನಂತರ ನಾವು ಹೋಗಿದ್ದು ನಮ್ಮ ಚಿಕ್ಕಮ್ಮನ ಮನೆಗೆ. ಇಲ್ಲಿ ಬಂದರೆ ಶಾಪಿಂಗ್ ಹೋಗಿ ಸಿಟಿಗೆ ಹೋಗೋದಕ್ಕೆಲ್ಲ ಹತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ. ಹಾಗೆ ಇವತ್ತು ಪುಟ್ಟಿದ ಬರ್ತ್ಡೇ ಇತ್ತು. ಅವಳು ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ನಾನು ನಮ್ಮ ಅಕ್ಕ ಪ್ಲ್ಯಾನ್ ಮಾಡಿಕೊಂಡು ವಿತ್ ಶೇರಲ್ಲಿ ನಾವು ಕೇಕ್ನ ತೊಗೊಂಡು ಹೋಗ್ತಿದ್ದೀವಿ. ಹಾಗೆ ಇಷ್ಟು ದಿನ ಮಿನಿ ವ್ಲಾಗ್ ಹಾಕಿಲ್ಲ. ಯಾಕೆ ಅಂತಂದರೆ ರೀಸನ್ ಇಷ್ಟೇ, ಮಾಡ್ಕೊಂಡಿರೋ ವಿಡಿಯೋ ಎಲ್ಲನೂ ಡಿಲೀಟ್ ಆಗಿಬಿಟ್ಟಿದೆ. ಸುಮಾರಷ್ಟು ಶಾಪಿಂಗ್ ವೀಡಿಯೋಸ್ನ ಮಾಡಿದ್ದೆ ಆ್ಯಂಡ್ ಸುಮಾರಷ್ಟು ಕಡೆ ಎಕ್ಸ್ಪ್ಲೋರ್ನ ಮಾಡಿದ್ದೆ. ನಾನು ಫಸ್ಟ್ ವಿಡಿಯೋ ಮಾಡಿದ್ದೆ ಝುಡಿಯೋದಲ್ಲಿ ಆ್ಯಂಡ್ ಹೋಮ್ ಕಲೆಕ್ಷನ್ಸಲ್ಲಿ ಮಾಡಿದ್ದೆ. ಝುಡಿಯೋದಲ್ಲಿ ವಿಡಿಯೋ ಮಾಡ್ಕೋಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಳ್ತಾನೆ ಇದ್ದೆ. ಇನ್ನು ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಸಿಗಲಿ, ಆನಂತರ ಹೋಗೋಣ ಒಂದೇ ಸರಿ ಎಲ್ಲ ಕಡೆನೂ ಶಾಪಿಂಗ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಹೇಗೆ ಈಗ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಬಟ್ ಎಲ್ಲ ವೀಡಿಯೋನು ಒಂದು ಇಲ್ಲದೆ ಎಲ್ಲ ವೀಡಿಯೋನು ಒಂದು ತಿಂಗಳಿಂದ ಶ್ರಮಪಟ್ಟು ಮಾಡ್ಕೊಂಡಿರೋ ವೀಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಹೇಗಾಯಿತು ಅಂತ ನನಗೆ ಇವತ್ತಿಗೂ ಗೊತ್ತಾಗ್ತಾಯಿಲ್ಲ. ಅದೊಂದು ತುಂಬಾ ಬೇಜಾರು ಅನ್ನಿಸ್ತಿದೆ ನನಗೆ. ಝುಡಿಯೋದಲ್ಲಿ ಆ್ಯಕ್ಚುಲಿ ಈ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ನೇ ಕೊಡಲಿಲ್ಲ. ಆದರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ನಾನು. ಹೋಮ್ ಕಲೆಕ್ಷನು ಮತ್ತು ಶಿವಾಜಿನಗರ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಶಾಪಿಂಗ್ದು. ಒಂದು ವೀಡಿಯೋ ಇಲ್ಲದೆ ಡಿಲೀಟ್ ಆಗಿದೆ. ಯಾವ ಸ್ಟೋರೇಜಲ್ಲೂ ಅದು ನನಗೆ ಸೇವ್ ಆಗಲಿಲ್ಲ. ಅದೊಂದು ಬೇಜಾರಾಯಿತು. ಹಾಗಾಗಿ ಮಿನಿ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ. ಇನ್ನು ಕೇಕ್ ಕಟ್ ಮಾಡೋಷ್ಟರಲ್ಲಿ ಸಂಜೆ 7 ಗಂಟೆ ಆಗಿಬಿಟ್ಟಿತ್ತು. ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು, ಹಾಗೆ ಹೂವು ಎಲ್ಲ ತೊಗೊಂಡು ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಡ್ರೆಸ್ ಚೇಂಜ್